ನಮಸ್ಕಾರ ಎಲ್ಲರಿಗೂ. ನಾನು ಭಾಗ್ಯ. ನಮ್ಮ ಹ್ಯಾಪಿ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪುಂಡೆ ಪಲ್ಲೆ. ಪುಂಡೆ ಪಲ್ಲೆ ಬಿಸಿ ಬಿಸಿ ರೊಟ್ಟಿ ಮೆಣಸಿನಕಾಯಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಪುಂಡೆ ಪಲ್ಲೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ನಮಗಂತೂ ತುಂಬಾ ಇಷ್ಟ. ತಡ ಮಾಡದೆ ಶುರು ಮಾಡೋಣ ಬನ್ನಿ. ನಾನು ಪುಂಡೆ ಪಲ್ಲೆನ 2 ಕಟ್ ತೊಗೊಂಡಿದ್ದೀನಿ. 2 ಕಟ್ ತೊಗೊಂಡು ಚೆನ್ನಾಗಿ ತೊಳೆದು ನೀರಿಳಿಲಿ ಅಂತ ಒಂದು ಜಾರಲ್ಲಿ ಹಾಕಿಟ್ಟಿದ್ದೀನಿ. ಹೀಗೆ ಅದಕ್ಕೊಂದು ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಪುಂಡೆ ಪಲ್ಲೆಗೆ ತೊಗರಿಬೇಳೆ ಆದ್ರೆ ಆಗ್ಬೋದು, ಹೆಸರು ಕಾಳು, ಅಲಸಂದೆ ಕಾಳು, ಅಕ್ಕಿ ನುಚ್ಚು, ರವೆನೂ ಹಾಕ್ತಾರೆ. ನಾವಿವತ್ತು ಸಿಂಪಲ್ಲಾಗಿ ತೊಗರಿಬೇಳೆ ಹಾಕಿ ಮಾಡೋಣ. ನಿಮ್ಗೆ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಕಮೆಂಟ್ಸಲ್ಲಿ ಹಾಕಿ. ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡಿ ನೋಡೋಣ. ಈ ಬೇಳೆನ ಚೆನ್ನಾಗಿ ತೊಳೆದು ನೀರು ಹಾಕಿ 1 ವಿಸಿಲ್ ಕುದಿಸೋಣ. ಇದು ತೊಗರಿಬೇಳೆನ ಫಸ್ಟ್ ಪುಂಡೆ ಪಲ್ಲೆ ತೊಗರಿಬೇಳೆ 2 ಹಾಕಿಟ್ರೆ ತೊಗರಿಬೇಳೆ ಕುದಿಯಲ್ಲ, ಪುಂಡೆ ಪಲ್ಲೆನೂ ಕುದಿಯಲ್ಲ. ಹಾಗಾಗಿ ಫಸ್ಟು ತೊಗರಿಬೇಳೆ ಕುದಿಸೋಣ. ಅದು 1 ವಿಸಿಲ್ ಆಗಿದೆ. ಈಗ ಪುಂಡೆ ಪಲ್ಲೆನ ಇಡೋಣ. ಪುಂಡೆ ಪಲ್ಯನೂ ಅಷ್ಟೇ 1 ರಿಂದ 2 ವಿಸಿಲ್ ಆದರೆ ಆಯಿತು. ಈಗ 2 ವಿಸಿಲ್ ಆಗಿದೆ. ಈಗ ಅದಕ್ಕೆ ಹಾಕೋದಕ್ಕೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನು ಮಿಕ್ಸಿಗೆ ಹಾಕೋಣ. ಈಗ 2 ವಿಸಿಲ್ ಆಗಿದೆ ನೋಡಿ. ಚೆನ್ನಾಗಿ ಕುದ್ದಿದೆ. ಇದು ಈ ಥರ ಕುದ್ರೆ ಪುಂಡೆ ಪಲ್ಯ ಚೆನ್ನಾಗಿರುತ್ತೆ. ಅದು ಕುದಿಲಿಲ್ಲ ಅಂದರೆ ಸೊಪ್ಪು ಥರ ಇರುತ್ತೆ ಅದು. ಈಗ 2 ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ಕುದಿಬೇಕಿದು. ಈ ಥರ ಮೆತ್ತಗಾಗಿದೆ. ಈಗ ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಬೇಕು. ಮಿಕ್ಸಿಗೆ ಹಾಕಿರೋದನ್ನ ಒಂದು ಬೌಲ್ಗೆ ಹಾಕೋಣ. ಅರಿಶಿನ ಹಾಕೋಣ. 2 ಸ್ಪೂನ್ ಜೀರಿಗೆ ಹಾಕಿದೆ. ಇದಕ್ಕೆ 2 ಸ್ಪೂನ್ ಎಣ್ಣೆ. ಪುಂಡೆ ಪಲ್ಲೆಗೆ ಮೇನ್ ಟೇಸ್ಟ್ ಬರೋದೇನು ಅಂದರೆ ಬೆಳ್ಳುಳ್ಳಿ ಜೀರಿಗೆ ಮೇನ್. ಇದು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಮತ್ತು ಎಣ್ಣೆನೂ ಹಾಕಬೇಕು. ಇದು ಒಂದು 2 ನಿಮಿಷ ಕುದಿಲಿ. ಇದು ಮುಚ್ಚೋಣ. ಇವಾಗ ಆಗಿದೆ, 2 ನಿಮಿಷ ಆಗಿದೆ. ಸಾಕಿಷ್ಟೇ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಅದನ್ನು ದಟ್ಸೋಣ. ಈಗ ಆಗಿದೆ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲನೂ. ನಮ್ಗೆ ಇಷ್ಟೇ ಬೇಕು ಅಂದರೆ ಸಾಕು. ಇಷ್ಟೇ. ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು, ಏನಾದರೂ ಬೇಕು ಅಂದರೆ ಅದಕ್ಕೆ ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕಬಾರ್ದು. ರೊಟ್ಟಿಗಾದರೆ ಈ ಥರ ಇದ್ರೇ ಸಾಕು. ಇದಕ್ಕೆ ಒಗ್ಗರಣೆ ಹಾಕೋಣ. ಆ ಒಗ್ಗರಣೆ ಹಾಕಿಲ್ಲ ಅಂದ್ರೆ ನಡೀತೆ, ಯಾಕಂದರೆ ಬೆಳ್ಳುಳ್ಳಿ ಜೀರಿಗೆ ಎಣ್ಣೆ ಹಾಕಿರ್ತೀವಲ್ಲ. ಆದ್ರೂ ಏನೋ ಒಗ್ಗರಣೆ ಹಾಕಿದ್ರೇ ಒಂದು ಕಳೆ ಬರುತ್ತೆ. ಈಗ ಒಂದು ಒಗ್ಗರಣೆ ಹಾಕೋಣ. 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕೋಣ. ಈಗ ಒಗ್ಗರಣೆ ರೆಡಿ ಆಯಿತು. ಪುಂಡೆ ಪಲ್ಯನೂ ಆಯಿತು. ಇವಾಗ ನೋಡಿ, ಬಿಸಿ ಬಿಸಿ ಪುಂಡಿ ಪಲ್ಯ ರೆಡಿ ಆಯಿತು. ಮಕ್ಕಳಿಗೆ ಬಾಕ್ಸಿಗೆ ಪುಂಡೆ ಪಲ್ಯ ರೊಟ್ಟಿನೇ ಹಾಕಿರೋದು. ಇದಕ್ಕೆ ಪುಂಡೆ ಪಲ್ಯಗೆ ಮೇನ್ ಏನು ಕಾಂಬಿನೇಷನ್ ಅಂದರೆ ಮೆಣಸಿನ್ಕಾಯಿ. ಸೂಪರ್ ಆಗಿರುತ್ತೆ ಮೆಣಸಿನ್ಕಾಯಿ ಪುಂಡೆ ಪಲ್ಯ. ಇದನ್ನು ಸಣ್ಣ ಉರಿಯಲ್ಲಿ ಹುರಿಯೋಣ. ಸ್ವಲ್ಪ ಎಣ್ಣೆ ಹಾಕೋಣ. ಸಣ್ಣ ಉರಿಯಲ್ಲಿ ಹುರಿದ್ರೆ ಎಲ್ಲ ಚೆನ್ನಾಗಿ ಬೆನೆಯುತ್ತೆ. ಅದು ಫ್ರೈ ಆದಂಗೆ ಆಗುತ್ತೆ. ಇಲ್ಲಾಂದರೆ ಹಸಿ ಬಿಸಿ ಟೇಸ್ಟ್ ಇರಲ್ಲ ಅದು. ಹಾಗಾಗಿ ಸಣ್ಣ ಉರಿಯಲ್ಲಿ ಹುರಿಯೋಣ. ಈಗ ಆಗಿದೆ ನೋಡಿ. ಸಣ್ಣ ಉರಿಯಲ್ಲಿದ್ದರೆ ಈ ಥರ ಫ್ರೈ ಆಗುತ್ತೆ. ಈಗ ಇದಕ್ಕೆ ಒಂದು ಪ್ಲೇಟಲ್ಲಿ, ಒಂದು ತಟ್ಟೆಯಲ್ಲಿ ತೊಗೊಂಡು ಉಪ್ಪು ಉದುರಿಸೋಣ.
ಈಗ ರೊಟ್ಟಿ ರೆಡಿ ಆಗ್ತಿದೆ ಇವಾಗ, ಬಿಸಿ ಬಿಸಿ ರೊಟ್ಟಿ. ಈಗ ರೊಟ್ಟಿನೂ ರೆಡಿ ಆಯಿತು. ಹಾಗಾದರೆ ಬನ್ನಿ, ರೊಟ್ಟಿ ಪುಂಡೆ ಪಲ್ಯ ಮೆಣಸಿನ್ಕಾಯಿ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.